ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಯೂಟ್ಯೂಬರ್ ಹಾಗೂ ಕಾಮಿಡಿ ನಟ, ಉತ್ತರ ಕರ್ನಾಟಕದ ಖ್ಯಾತ ಯೂಟ್ಯೂಬರ್ ಶಿವಪುತ್ರ ಯಶಾರದ ಇದೀಗ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ. ಮಡದಿಗೆ ಸೀಮಂತ ಶಾಸ್ತ್ರವನ್ನು ಮಾಡಿ ಮುಗಿಸಿರ್ತಕ್ಕಂಥ ಅವರು ಸೀಮಂತದ ಸುದ್ದಿಯನ್ನು ಡಿಫ್ರೆಂಟ್ ಆಗಿ ಹಂಚಿಕೊಂಡಿದ್ದಾರೆ. ಹಾಗಾದರೆ ಶಿವಪುತ್ರ ಅವರು ಸೀಮಂತ ಕಾರ್ಯಕ್ರಮವನ್ನು ಹೇಗೆ ಮಾಡಿದ್ರು, ಯಾರೆಲ್ಲ ಬಂದಿದ್ರು, ಮತ್ತು ಮಡದಿಗೆ ಈಗ ಎಷ್ಟು ತಿಂಗಳು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಯೂಟ್ಯೂಬರ್ ಹಾಗೂ ಕಾಮಿಡಿ ನಟ ಶಿವಪುತ್ರ ಯಶಾರದ ಪತ್ನಿ ಸೀಮಂತ ಸಂಭ್ರಮದಲ್ಲಿ ತೊಡಗಿಕೊಂಡಿದ್ದಾರೆ ಅಂತ ಹೇಳಬಹುದು. ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ನಲ್ಲಿ ಕಾಮಿಡಿ ವಿಡಿಯೋಗಳ ಮೂಲಕವೇ ಉತ್ತರ ಕರ್ನಾಟಕದ ಭಾಗದ ಸಾಕಷ್ಟು ಮಂದಿ ಕ್ರಾಂತಿ ಮಾಡಿದ್ದಾರೆ. ಅದರಲ್ಲೂ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರಿಪ್ಷನ್ ಅನ್ನು ಪಡೆದುಕೊಂಡಿರ್ತಕ್ಕಂಥ ಯಾರ ಹಂಗಿಲ್ಲದೆ ಯೂಟ್ಯೂಬ್ನಲ್ಲಿಯೇ ಲಕ್ಷಾಂತರ ರೂಪಾಯಿ ಗಳಿಕೆ ಕಾಣ್ತಿದ್ದಾರೆ. ಅದರಲ್ಲಿ ಉತ್ತರ ಕರ್ನಾಟಕದ ಗುಮ್ಮಟನಗರಿಯ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಶಿವಪುತ್ರ ಯಶಾರದ ಸಹ ಒಬ್ಬರು ಅಂತ ಹೇಳಬಹುದು. ತಮ್ಮ ಕಾಮಿಡಿ ಸ್ಕಿಟ್ಗಳ ಮೂಲಕವೇ ಇದೀಗ ನಾಡಿನಾದ್ಯಂತ ಗುರುತಿಸಿಕೊಂಡಿದ್ದಾರೆ. ಇದಲ್ಲದೆ ಈ ಹಿಂದೆ ಶಿವಪುತ್ರ ಯಶಾರದ ಅವರು ಮದುವೆಯ ವಿಚಾರಕ್ಕೆ ಸಾಕಷ್ಟು ಸುದ್ದಿಯಾಗಿದ್ರು. ಇನ್ನೂ ಕೂಡ ಶಿವಪುತ್ರ ಅವರು ಸಿಂಗಲ್ ಆಗಿದ್ದಾರೆ ಅಂತ ವೀಕ್ಷಕರು ಅಂದ್ಕೊಂಡಿದ್ರು. ಆದರೆ ಮದುವೆ ಆಗಿರ್ತಕ್ಕಂಥ ವಿಚಾರವನ್ನ ಎಲ್ಲರೊಟ್ಟಿಗೆ ಹಂಚಿಕೊಂಡಿದ್ರು. ಗುಟ್ಟಾಗಿ ಅವರು ಮದುವೆ ಆಗಿದ್ರು. ಸದ್ದಿಲ್ಲದೆ ಮದುವೆ ಆಗಿದ್ದ ಅವರು ಪತ್ನಿ ಯಾರು ಅನ್ನೋದನ್ನ ಫೋಟೋ ಸಮೇತ ಶಿವಪುತ್ರ ಅವರು ಹೇಳ್ಕೊಂಡಿದ್ರು. ಹೌದು, ಶಿವಪುತ್ರ ಅವರು ಬೆಂಗಳೂರಿನಲ್ಲಿ ಒಂದು ಕಾಲದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿದ್ರು. ಆನಂತರ ಎಲ್ಲವನ್ನ ಬಿಟ್ಟು ಇವರು ಯೂಟ್ಯೂಬನ್ನು ತೆರೆದುಕೊಳ್ತಾರೆ. ಯೂಟ್ಯೂಬನ್ನು ತೆರೆದು ಅದರಲ್ಲಿ ಸ್ಕಿಟ್ಗಳನ್ನು ಮಾಡ್ತಾ, ಕಾಮಿಡಿ ವಿಡಿಯೋಗಳನ್ನು ಮಾಡ್ತಾ ಅಪ್ಲೋಡ್ ಮಾಡ್ತಾರೆ. ಅದಾದ ನಂತರ ದಾವಣಗೆರೆ ಮೂಲದ ಪಾರ್ವತಿಯವರ ಜೊತೆಗೆ ಇವರು ಫೋಟೋವನ್ನು ಹಂಚಿಕೊಳ್ತಾರೆ. ಅದರ ಜೊತೆಗೆ ಧರ್ಮಸ್ಥಳ ವಿತ್ ಮೈ ಲವ್ ಅನ್ನೋ ಕ್ಯಾಪ್ಷನನ್ನು ಕೊಟ್ಟು ಇವರು ಫೋಟೋವನ್ನು ಹಂಚ್ಕೊತಾರೆ. ಆಗ ಬಹುತೇಕರಿಗೆ ಇದು ಜೋಕ್ ಅನಿಸುತ್ತೆ. ಆದರೆ ಎಲ್ಲರಿಗೂ ಕೂಡ ಈ ವಿಚಾರವಾಗಿ ಹೇಳ್ತಾರೆ, ನಾನು ಸರಳವಾಗಿ ವಿವಾಹ ಮಾಡಿಕೊಂಡಿದ್ದೀನಿ, ಇವರು ನನ್ನ ಪತ್ನಿ ಪಾರ್ವತಿ, ಶಿವಪಾರ್ವತಿಗೆ ಶುಭವಾಗಲಿ ಅಂತ ಕೂಡ ಒಂದಷ್ಟು ಜನ ಹಾರೈಸಿದ್ರು. ಶಿವಪಾರ್ವತಿ ಒಂದಾಗ್ತಾರೆ ಅಂತ ನಮ್ಗೆ ಗೊತ್ತಿತ್ತು ಅಂತ ಒಂದಷ್ಟು ಜನ ಹಾರ್ಟ್ ಎಮೋಜಿಗಳನ್ನು ಹಾಕಿ ತುಂಬ ಖುಷಿ ಪಟ್ಟಿದ್ರು. ಇದೀಗ ಪಾರ್ವತಿಯವರ ಸೀಮಂತ ಕಾರ್ಯಕ್ರಮವನ್ನು ಬಹಳ ಡಿಫರೆಂಟ್ ಆಗಿ ಮಾಡಿರ್ತಕ್ಕಂಥ ಶಿವಪುತ್ರ ಯಶೋರದ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಬಗ್ಗೆ ಹಂಚಿಕೊಂಡಿದ್ದಾರೆ. ಅಲ್ಲದೆ ಇನ್ನೇನು ನಮ್ಮ ಕುಟುಂಬ ದೊಡ್ಡದಾಗ್ತಿದೆ ಅನ್ನುವಂತಹ ವಿಚಾರವನ್ನು ಹಂಚಿಕೊಂಡಿದ್ದು, ನಿಮ್ಮ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಇರಲಿ ಅಂತ ಕೇಳ್ಕೊಂಡಿದ್ದಾರೆ. ನೀವು ಕೂಡ ಪಾರ್ವತಿಯವರಿಗೆ ಶುಭ ಹಾರೈಸಿ, ಮಗು ಹಾಗೂ ತಾಯಿ ಇಬ್ಬರು ಕೂಡ ಚೆನ್ನಾಗಿರಲಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.